ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಮೂರು ರಾಜ್ಯಗಳ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ. ತುಂಗಭದ್ರಾ ಜಲಾಶಯದ ಹಿಂದಿನ ವರ್ಷ 19 ಗೇಟ್ ಕಟ್ಟಾಗಿ ನಾವೆಲ್ಲ ರೈತರಲ್ಲೇ ಆಗಿದ್ವಿ. ಅಂತ ಸಂದರ್ಭದಲ್ಲಿ ಇವತ್ತಿನ ಮೂರು ಸರ್ಕಾರಗಳ ದೃಢ ನಿರ್ಧಾರ ತೆಗೆದುಕೊಂಡು 54 ಕೋಟಿ ಇವತ್ತು ಟೆಂಡರ್ ಕೊಟ್ಟು 33 ನೂತನ ಗೇಟ್ಗಳನ್ನು ಅಳವಡಿಸಕ್ಕೆ ನೀವು ಆರಂಭ ಮಾಡಿಸಿದ್ದೀರಿ. ಆದ್ರೆ ರೊಕ್ಕ ಕೊಟ್ಟ ಹಣಕಾಸು ಬಿಡುಗಡೆಯಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ ಸರ್ಕಾರಗಳು. ವಿಳಂಬ ಮಾಡೋದ್ರ ಮುಖಾಂತರ ಇವತ್ತು ಎಲ್ಲ ಕಲ್ತು ಕೂಡ 20 ಗೇಟ್ ರೆಡಿ ಆಗ್ಯಾವ. ಕೇವಲ 3 ಗೇಟ್ ಮಾತ್ರ ಅಳವಡಿಸಿದ್ದೀರಿ. ಈ ರೀತಿಯಾಗಿ ಆದ್ರಿಗಿನ ಜೂನ್ ಒಳಗಾಗಿ ನಮಗೆ ಯಾವುದೇ ಕಾರಣಕ್ಕೂ ಗೇಟ್ ಅಳವಡಿಸೋದು ಆಗಲ್ಲ. ಹಂಗೇನು ಆಗದೆ ಹೋದ್ರಿಗಿನ ಮುಂಗಾರು ಬೆಳೆಗಳಿದ್ರೆ ನಾವು ರೈತರೆಲ್ಲರೂ ಕೂಡ ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ. ಈ ಪರಿಸ್ಥಿತಿಯನ್ನು ಬದಿಗೊತ್ತಿ ಕರ್ನಾಟಕ ಆಂಧ್ರ ಸರ್ಕಾರ ಮತ್ತೊಮ್ಮೆ ಸಭೆ ನೀಡಲು ತಾವು ಸಂಪೂರ್ಣವಾಗಿರ್ತಕ್ಕಂಥ ಹಣಕಾಸು ಬಿಡುಗಡೆ ಮಾಡಿ ಎಲ್ಲ ಶಾಸಕರನ್ನ ವೀಕ್ಷಣೆ ಮಾಡಕ್ಕೆ ಕಳಿಸಿ ಒಂದು ತಂಡನ ಸಪರೇಟ್ ಆಗಿ ನಿವೃತ್ತ ಹೊಂದಿರತಕ್ಕಂಥ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ಆ ಗೇಟ್ಗಳು ಅಳವಡಿಸತಕ್ಕಂಥ ಒಂದು ವಿಚಾರಕ್ಕೆ ಆ ತಂಡವನ್ನು ಕಳಿಸಿ ಶೀಘ್ರವೇ ಮೇ ಎಂಡಿಂಗ್ ಒಳಗಾಗಿ ಎಲ್ಲ ನೂತನ 33 ಗೇಟ್ಗಳನ್ನು ಅಳವಡಿಸೋದ್ರ ಮುಖಾಂತರ ನೂತನ ಗೇಟ್ ಚೈನ್ಗಳನ್ನು ಸಹ ಅಳವಡಿಸಬೇಕಂತಕ್ಕಂಥ ಮಾತನ್ನ ತುಂಗಭದ್ರಾ ಸಂಘದಿಂದ ವಿನಂತಿ ಮಾಡಿ ಏನು ಅಮೌಂಟ್ ಕೊಟ್ಟಿದ್ದಾರೆ ಸರ್. ಕರ್ನಾಟಕ ಸರ್ಕಾರ 10 ಕೋಟಿ ಗೇಟ್ಗಳು ರಿಪೇರಿ ಗೇಟ್ಗೆ ಹಾಕಿ ಸರ್. ಆಂಧ್ರ ಪ್ರದೇಶ 20 ಕೋಟಿ ಕೊಟ್ಟಾರೆ. ಆಂಧ್ರ ಪ್ರದೇಶದ ಭಾಗದ 20 ಇನ್ನೊಂದು 2 ಕೋಟಿ ಮುಗಿದು ಕರ್ನಾಟಕ ಸರ್ಕಾರ ಇನ್ನೂ 22 ಕೋಟಿ ಕೊಡಲ್ಲಿ ಕೇವಲ 10 ಕೋಟಿ ಕೊಟ್ಟೈತೆ. ಅದು 1 ಗೇಟ್ ಪಾರ್ಟ್ ಸರ್. ಇನ್ನೊಂದು ವಿಭಾಗದಲ್ಲಿ ವೇತನಕ್ಕಾಗಿ ಆಂಧ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಮೌಂಟ್ ನಲ್ಲಿ ನಾವು ಗೇಟಿಗೆ ಕೊಟ್ಟಿವಿ ಅಂತಂದೇಳಿ ನಮ್ಮನ್ನು 10 ಕೋಟಿ ಇಟ್ಕೊಂಡ ಕರ್ನಾಟಕ ಸರ್ಕಾರ. ಅಂದ್ರೆ ಆ ತರ ಇಟ್ಕೊಂಡ್ರೆ ಪರಿಸ್ಥಿತಿಗಳು ಹೆಂಗ ಅಲ್ಲ ರೀ. 52 ಕೋಟಿ ಎಲ್ಲ ಯಾವುದೋ ಒಂದು ತಾಲೂಕಿಗೆ ಜಿಲ್ಲೆ ಖರ್ಚು ಮಾಡ್ತಕ್ಕಂಥ ಅಮೌಂಟ್ ಅಂದ್ರೆ ನಮ್ಮ ಇಷ್ಟ ಜೀವನ ಇರ್ತಕ್ಕಂಥ ತುಂಗಭದ್ರಾ ಜಲಾಶಯ ಕೊಟ್ಟರು ಯಾಕೆ ಈ ತರ ಹುಡುಗರು ಆಟ ಆಡ್ತದ್ರಿ? ಸರ್ಕಾರಗಳು ದಯವಿಟ್ಟು ಎಚ್ಚೆತ್ಕೊಳ್ರಿ. ಶಾಸಕರುಗಳು ಏನ್ ಮನೆ ಕೂತ್ಕೊಂಡ್ರೆ ಅಧಿವೇಶನ ನನಗೆ ಕರ್ತಕಾಯಕಲ್ಲ. ಅಧಿವೇಶನದಲ್ಲಿ ವಿಷಯ ಎತ್ತರೆ ಯಾಕೆ ನಮ್ಮ ಏನು ಅನ್ಯಾಯ ಆಗ್ತಾ ಇತ್ತು ರೈತರಿಗೆ? ಅನ್ಯಾಯ ಇರ್ತಕ್ಕಂಥ ರೈತರು ನಾವು ಅವತ್ತು ಕೇಳಿವಿ. ಎಕರೆಗೆ 25,000 ಕೊಡ್ತಾರ, 50,000 ಕೊಡ್ತಾರ. ಏನ ಇವತ್ತು ನಾವು ಬೆಳೆ ಇಲ್ಲ ಅಂತ್ರಿ, ಬೆಳೆ ಪಗಾರ ಕೊಡ್ತಾರ, ಎಕರೆಗೆ 50,000 ಪಗಾರ ಕೊಡ್ರಿ. ಇವತ್ತು ನಾವು ಇಲ್ಲಿ ಬಂದಿರ್ತಕ್ಕಂಥ ರೈತರು ಸುಮ್ಮನೆ ಆಗುಂಬೆ ಒಂದು ಗಂಡುಗಳಾಗಿ ಬಂದು ಕೂತೀವಿ. ನಮ್ಮ ಹಿಂದಿರ್ತಕ್ಕಂಥ ಅಣ್ಣದವಳೆಲ್ಲ ಇವತ್ತು ಪಟ್ಟಣಗಳಿಗೆ ಗುಳೆ ಹೋಗ್ತಿದ್ದಾರೆ ಕೂಲಿ ಮಾಡಕ್ಕೆ. ಇಲ್ಲರ ಜೀವನ ಮಾಡಕ್ಕೆ ಮನೆಗೆ ಅಣ್ಣದವಳಿಗೆ ಅಕ್ಕತೆಗೆ ಊಟಕ್ಕಿಲ್ಲ. ಪರಿಸ್ಥಿತಿಗಳೇನು ಯಜಮಾನರನ್ನ ಎಲ್ಲಿಯಾದ್ರೂ ಮನೆ ಮುಟ್ಟು ಎಲ್ಲರೂ ದುಡಿಯಕ್ಕೆ ಹೋಗ್ಯಾರ. ಇವತ್ತು ಎಷ್ಟು ಗೇಟ್ ಅಳವಡಿಸಿದ್ದಾರೆ ಸರ್? ಈಗ ಗುಜರಾತ್ ಕಂಪನಿಯ ಸ್ಟೋನ್ಸ್ ಅಂಡ್ ಹಾರ್ಡ್ವೇರ್ ಅಂಡ್ ಸ್ಟೋನ್ಸ್ ಮೆಗಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿಗೆ 54 ಕೋಟಿಗೆ ಇವತ್ತು ಅವರಿಗೆ ಟೆಂಡರ್ ಕೊಟ್ಟಿದ್ರು. ಅವರಿಗೆ 10 ಗೇಟ್ಗಳನ್ನ ಹೊಸಪೇಟೆಯಲ್ಲಿ ರೆಡಿ ಮಾಡಿದ್ದಾರೆ, 9 ಗೇಟ್ಗಳನ್ನ ಗದಗಿನಲ್ಲಿ ರೆಡಿ ಮಾಡಿದ್ದಾರೆ, 19 ಗೇಟ್ ರೆಡಿ ಆಗಿದಾವೆ ಸರ್. ಅದಕ್ಕಿಂತ ಬಿಫೋರ್ 19 ಗೇಟ್ ಹೋದ ವರ್ಷ ರೆಡಿ ಮಾಡಿದ್ರು. ಆ ತರವಾಗಿ 4 ಈಗ 19 ಗೇಟ್ ಸಂಪೂರ್ಣ ರೆಡಿ ಆಗಿದಾವೆ. 3 ಗೇಟ್ಗಳನ್ನ ಸಂಪೂರ್ಣ ಅಳವಡಿಸ್ತಕ್ಕಂಥ ಪ್ರಯತ್ನ ನಡೆದಿದೆ. ಆ 3 ಗೇಟ್ಗಳಲ್ಲಿ ಕೂಡ ಈಗ ಅದು ಗೇಟ್ ನಂಬರ್ ಇಲ್ಲ ಸರ್. ಗೇಟ್ ನಂಬರ್ 19, 2, 18, 3 4 ಸರ್. ಈಗ 4 ಗೇಟ್ಗಳಲ್ಲಿ 3 ಗೇಟ್ಗಳು ಮಾತ್ರ ಅಳವಡಿಸಿದ್ದಾರೆ. ಒಂದು 18ನೇ ಗೇಟ್ ಮಾತ್ರ ಸಂಪೂರ್ಣ ಚೈನ್ ಅಳವಡಿಸಿ ಅದಕ್ಕೆ ಅನುಭವ ಮಾಡಿದ್ದಾರೆ. ಇದು ಒಂದೆಡೆ ಆದ್ರೆ ಮೊನ್ನೆ ಈಗಾಗಲೇ ನೀರಾವರಿ ತಜ್ಞರಾಗಿರ್ತಕ್ಕಂಥ ಕಣ್ಣಯ್ಯನವರು ಹಿಂದಿನ ವರ್ಷ 19ನೇ ಗೇಟನ್ನ ನೀರಿನಲ್ಲೇ ನಿಂದಿರಿಸಿ ಸ್ಟಾಪ್ ಲಾನ್ ಮಾಡಿರ್ತಕ್ಕಂಥ ಕಣ್ಣಯ್ಯನವರು ಇತ್ತೀಚೆಗೆ ತುಂಗಭದ್ರಾ ಜಲಾಶಯಕ್ಕೆ ಬಂದಿದ್ದಾರೆ. ಅವ್ರು ಬಂದಾಗ ಏನ್ ಹೇಳಿದ್ದಾರೆ, ನಮ್ದು ಭಾಗ ಜಾಸ್ತಿ ಇದ್ರು ಕೂಡ ನಾವು 33 ಕೋಟಿ ಕೊಡ್ಬೇಕಾದ್ರೆ ಕೇವಲ 10 ಕೋಟಿ ಕೊಟ್ಟಿದ್ದು ಕರ್ನಾಟಕದವರು. ಆಂಧ್ರ ಪ್ರದೇಶದಲ್ಲಿ 20 ಚಕ್ರ ಕೊಡಬೇಕಾದ್ರೆ 20 ಕೋಟಿ ಕೊಟ್ಟಿದ್ದಾರೆ. ಕರ್ನಾಟಕದವರು ಹಣಕಾಸು ಬಿಡುಗಡೆಯಲ್ಲಿ ವಿಳಂಬ ಮಾಡ್ತಾ ಇದೀವಿ. ಅದರೊಂದಿಗೆ ಇವತ್ತು ಇದು ವೇತನಕ್ಕೆ ಕೊಟ್ಟಿರ್ತಕ್ಕಂಥ ಹಣಕಾಸಿನಲ್ಲಿ ಕೂಡ ಆಂಧ್ರ ಕೊಟ್ಟಿರ್ತಕ್ಕಂಥ 35 ಕೋಟಿ ಹಣಕಾಸಿನಲ್ಲಿ 10 ಕೋಟಿ ತಡೆ ಹಿಡಿದಿದ್ದಾರೆ ಕರ್ನಾಟಕದವರು. ಈ ರೀತಿಯಾಗಿ ಕರ್ನಾಟಕದವರು ಹಣಕಾಸು ಬಿಡುಗಡೆ ಮಾಡೋದ್ರಲ್ಲಿ ವಿಳಂಬ ಮಾಡ್ತಿದ್ದಾರೆ. ಈ ರೀತಿಯಾಗಿ ಅದನ್ನು ಜೂನ್ ಒಳಗಾಗಿ ಯಾವುದೇ ಕಾರಣಕ್ಕೂ ಗೇಟ್ ಅಳವಡಿಸಕ್ಕೆ ಆಗಲ್ಲ ಅಂತಕ್ಕಂಥ ಮಾತನ್ನು ಕಡೆಯವರು ಹೇಳಿದ್ದಾರೆ. ಅದನ್ನು ಬದಿಗೊತ್ತಿ ಕರ್ನಾಟಕ ಸರ್ಕಾರ ಎಚ್ಚರ ವಹಿಸಿ ಗೇಟ್ಗಳನ್ನ ಅಳವಡಿಸತಕ್ಕಂಥ ಪ್ರಯತ್ನ ಮಾಡಲೇಬೇಕಂತ ತುಂಗಭದ್ರಾ ಸಂಘದಿಂದ ವಿನಂತಿ ಮಾಡಿ. ಈಗ 30 ಕೋಟಿ ಕೊಟ್ಟಾರ, ಇವಾಗ ಅವರು ಮಾಡ್ಬೇಕಲ್ಲ, ಅವ್ರು ವಿಳಂಬ ಮಾಡಕ್ಕೆ. ನಾವು ಕೂಡ ಸರ್ ಮೊನ್ನೆ ಸುಮ್ಮನೆ ಬಿಟ್ಟಿದ್ದೀವಿ. ಕಣ್ಣಯ್ಯನಾಡು ಹೇಳಿಕೆ ಕೊಟ್ಟ ಮೇಲೆ ಇವಾಗ ಕಣ್ಣಯ್ಯನಾಡನ್ನ ನಮ್ಮ ಶಿವಕುಮಾರ್ ಇದು ಸಿದ್ದರಾಮಯ್ಯ ಸರ್ ಆಗಲಿ ಚಂದ್ರಬಾಬು ಒಬ್ಬ ಆರಾಧ್ಯ ದೈವ ಅಂತ ನಾವು ಕೂಡ ಅವ್ರಿಗೆ ಬೆಲೆ ಕೊಡೋದು. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.